ಮತ್ತೊಮ್ಮೆ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದವರನ್ನ ಸ್ವಾಗತ ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ, ನಾವು ಕರ್ನಾಟಕ ಪ್ರದೇಶ ಪ್ರಚಾರ ಸಮಿತಿಯವರು ಪ್ರತಿ ಜಿಲ್ಲೆಯಲ್ಲಿ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು. ಏನು ಕೋಟ್ಯಾಂತರ ಜನರ ಭಕ್ತಿ, ಶ್ರದ್ಧೆ ಮತ್ತು ಭಾವನೆಗೆ ಆಘಾತ ಆಗಿದೆ. ರಾಮ ಮಂದಿರದಲ್ಲಿ ಇವತ್ತು ಕಳ್ಳತನ ಆಗಿರುವುದರ ಬಗ್ಗೆ, ಅದರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಆ ಸತ್ಯಾಂಶವನ್ನು ಹೊರಗಡೆ ತರಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ. 1885 ಇಸವಿಯಲ್ಲೇ ಇವತ್ತು ರಾಮ ಮಂದಿರದ ಬಗ್ಗೆ ಸಾಕಷ್ಟು ಕೂಡ ವಾದ ವಿವಾದಗಳಿತ್ತು. ಆದರೆ 1989 ಇಸವಿಯಲ್ಲಿ ಹಿಮಾಚಲದಲ್ಲಿ ನಡೆದಂಥ ಬಿಜೆಪಿಯವರ ಕಾರ್ಯಕಾರಿ ಸಮಿತಿಯಲ್ಲಿ ರಥಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಗೊಂಡ್ರು. ಅದು ಮಾತ್ರ ಅಲ್ಲ, ಅಲ್ಲಿ ಮಾತ್ರ ರಥಯಾತ್ರೆ ಆಗಿರುತ್ತದಲ್ಲ, 1989 ಇಸವಿಯಲ್ಲಿ ಚುನಾವಣೆ ಬಂದಿತ್ತು, ವಿಧಾನಸಭಾ ಚುನಾವಣೆ ಇತ್ತು. ನಾನು ಪುತ್ತೂರಿನಿಂದ ಸ್ಪರ್ಧೆ ಮಾಡಿದ್ದೆ. ನನ್ನ ವಿರುದ್ಧ ಸದಾನಂದ ಗೌಡರು ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇಟ್ಟಿಗೆಯನ್ನು ಮನೆ ಮನೆಗೆ ಕೊಂಡೋಗಿ ಪೂಜೆ ಮಾಡಿಸಿ ಹರಕೆ ದುಡ್ಡು ತಗೊಂಡು ಇವತ್ತು BJP ಓಟ್ ಕೊಡಬೇಕು ಅನ್ನೋಂಥ ರೀತಿ ಪ್ರಚಾರ ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಅಂದಿನ ಸಂದರ್ಭದಲ್ಲಿ BJPಯವರು ಬಹಳ ಸಕ್ರಿಯವಾಗಿ ನಡೆಸಿದರು. ಆದರೆ ಆ ಚುನಾವಣೆಯಲ್ಲಿ ನನಗೆ ಗೆಲುವಾಯಿತು. ನಂತರ ಪೂಜೆ ಮಾಡಿದಂಥ, ಪ್ರಾರ್ಥನೆ ಮಾಡಿದಂಥ ಹರಕೆಯ ಇವತ್ತು ಇಟ್ಟಿಗೆಯನ್ನು ಅಲ್ಲೇ ಚರಂಡಿಯಲ್ಲಿ ಬಿದ್ದಿತ್ತದು. 3-4 ತಿಂಗಳುಗಳ ಕಾಲ ಶ್ರೀಯುತ ಪ್ರಭಾಕರ್ ಭಟ್ರು ನಂತರ ಬಂದು ಇವತ್ತು ಶೂಸ್ ಹಾಕಿ, ಅದೇ ರೀತಿಯಾಗಿ RSS ಚಡ್ಡಿ ಹಾಕಿ ಅದನ್ನೆಲ್ಲ ಲಾರಿಗೆ ತುಂಬಿಸಿ ಆ ಪೂಜೆ ಮಾಡಿದಂಥ ಇಟ್ಟಿಗೆಯನ್ನು ತುಳಿದುಕೊಂಡು ಇವತ್ತು ಎಲ್ಲೋ ಕೊಂಡೋದ್ರು. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಆದರೆ ಪ್ರತಿ ಮನೆಗೆ ಕೂಡ ಹರಕೆಯ ಹಣ ಅನ್ನುವಂಥ ರೀತಿಯಲ್ಲಿ ಕಲೆಕ್ಷನ್ ಮಾಡುವಂತಹ ಅವಕಾಶ ಆಗಿದೆ. ಆ ಹರಕೆ ದುಡ್ಡು ಎಲ್ಲಿ ಹೋಗಿದೆ ಅಂತ ಹೇಳಿ ಇವತ್ತು ಇಷ್ಟರವರೆಗೆ ತಿಳುವಳಿಕೆ ಬಂದಿಲ್ಲ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಒಂದು ತೀರ್ಮಾನ ಏನಾಗಿತ್ತು, ಹೆಚ್ಚಿನ ಅಂಶ ಆ ವಿವಾದದ ಬಗ್ಗೆ ತೀರ್ಮಾನ ಅದು ಕೋರ್ಟ್ ಮುಖಾಂತರ ಆಗಬೇಕು ಅನ್ನುವಂಥ ನಿಲುವೇ ಕಾಂಗ್ರೆಸ್ ಪಕ್ಷದ ಆಗಿತ್ತು. ಆ ತೀರ್ಮಾನ ಆದಂಥ ಸಮಯದಲ್ಲಿ ಎಲ್ಲರೂ ಕೂಡ ಆ ತೀರ್ಮಾನವನ್ನು, ಕೋರ್ಟ್ ತೀರ್ಮಾನವನ್ನು ಸಹಮತದಿಂದ ಒಪ್ಪಿಕೊಳ್ಳುವಂಥ ಅವಕಾಶಗಳಾಗಿತ್ತು. ಕೋರ್ಟ್ ಏನು ಆದೇಶ ಮಾಡಿದೆ, ಆ ಸಮಯದಲ್ಲಿ ಟ್ರಸ್ಟಿಗಳನ್ನು ನೇಮಕಾತಿ ಮಾಡುವಂಥ ಸಮಯದಲ್ಲಿ ಇವತ್ತು ಒಂದು RSS ಮತ್ತು ವಿಶ್ವ ಹಿಂದಿಗೆ ಸಂಬಂಧಪಟ್ಟಂಥವರನ್ನೇ ಅದರಲ್ಲಿ ಸೇರ್ಪಡೆ ಮಾಡಿಕೊಂಡು ಟ್ರಸ್ಟಿಗಳನ್ನು ನೇಮಕಾತಿ ಮಾಡುವಂಥ ಅವಕಾಶ ಆಯಿತು. ಶಂಕರಾಚಾರ್ಯರವರು, ಸ್ವಾಮಿ ಶಂಕರಾಚಾರ್ಯ ಅವರು ಆ ಸಮಯದಲ್ಲೇ ಉಲ್ಲೇಖ ಮಾಡಿದರು, ಮೋದಿಯವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡುವಂಥ ಸಮಯದಲ್ಲಿ ಮುಹೂರ್ತ ಸರಿ ಇಲ್ಲ, ಇವತ್ತು ಮುಹೂರ್ತ ಪ್ರಕಾರ ಮಾಡಬೇಕಾಗ್ತದೆ ಅಂತೇಳಿ. ಆದರೆ ಚುನಾವಣೆ ಇತ್ತು ಅನ್ನುವಂಥ ಉದ್ದೇಶಕ್ಕೋಸ್ಕರ ತುರಾತುರಿಯಾಗಿ ಅದನ್ನು ಉದ್ಘಾಟಿಸುವಂಥ ಕೆಲಸ ಕಾರ್ಯವನ್ನು ನಡೆಸಿದರು. ಅದರಲ್ಲಿ ಕೂಡ ಇವತ್ತು ಭೂಮಿಯನ್ನು ಖರೀದಿ ಮಾಡುವಂಥ ಸಮಯದಲ್ಲಿ ಬೆಳಿಗ್ಗೆ 1 ಎಕರೆ ಜಾಗಕ್ಕೆ 2.8 ಕೋಟಿ ರೂಪಾಯಿಯ ಬೆಲೆಯಲ್ಲಿ ಖರೀದಿ ಮಾಡಿದರೆ 12 ಗಂಟೆ ನಂತರ 18 ಕೋಟಿಗೆ ಮಾರಾಟ ಮಾಡುವಂಥ, ಟ್ರಸ್ಟಿಗೆ ಮಾರಾಟ ಮಾಡುವಂಥ ಕೆಲಸ ಕಾರ್ಯವನ್ನು
ಟ್ರಸ್ಟ್ನವರೇ ಇವತ್ತು ಒಳ ಒಪ್ಪಂದದ ಮುಖಾಂತರ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ರಾಮ ಮಂದಿರದ ನಿರ್ಮಾಣ ಆಗುವಂಥ ಸಮಯದಲ್ಲಿ ಅದರ ಕಾಂಟ್ರಾಕ್ಟ್ ಅನ್ನ ಇವತ್ತು ಜಗನ್ನಾಥ ರಾವ್ ಅನ್ನುವಂಥ ಒಬ್ಬ RSS ಸಂಚಾಲಕರಾಗಿ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು. ಅವರ ಅಲಿಯನಿಗೆ ಒದಗಿಸಿಕೊಡುವಂಥ ಕೆಲಸ ಕಾರ್ಯ ಕೂಡ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವಂಥ ಅವಕಾಶ ಆಗಿದೆ. ಬಂಗಾರ ಕಾಣ್ತಾ ಇಲ್ಲ, ಬೆಳ್ಳಿ ಕಾಣ್ತಾ ಇಲ್ಲ. ಏನು ಭಕ್ತಾಭಿಮಾನಿಗಳು ಭಾವನಾತ್ಮಕದಿಂದ ಇವತ್ತು ಅನೇಕ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ, ಅವನ್ನೆಲ್ಲ ಕೂಡ ಇವತ್ತು ಕದ್ದು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬಂಗಾರವನ್ನು ತಂದು ಕರಗಿಸಿದ್ದಾರೆ ಅನ್ನುವಂಥ ದೂರಿದೆ. ಇಂಥ ಸಮಯದಲ್ಲಿ ಇಡೀ ರಾಮ ಭಕ್ತರು ಬಹಳಷ್ಟು ನಮ್ಮ ಕರಾವಳಿ ಪ್ರದೇಶ ಅಂತೂ ಎಷ್ಟೋ ವರ್ಷಗಳಿಂದ ಇವತ್ತು ರಾಮದೇವರನ್ನ ಭಜನೆ ಮುಖಾಂತರ ಪ್ರಾರ್ಥನೆಗಳ ಮುಖಾಂತರ ಆರಾಧಿಸುವಂತ ಕೆಲಸ ಕಾರ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇವತ್ತು ರಾಮದೇವರ ಮರ್ಯಾದಾ ಪುರುಷೋತ್ತಮ ರಾಮದೇವರನ್ನ ಈ ವಿವಾದಕ್ಕೆ ತಂದು ಬೀದಿಗೆ ತಂದು ರಾಮದೇವರ ಹೆಸರಿನಲ್ಲಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಮಾಡುವಂತ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದಾರೆ. ಮೋದಿಯವರು ಒಂದು ಮಾತು ಹೇಳಿದ್ರು, ನಾ ಕಾವುಂಗ ಕಾಣೆ ದುಂಗ. ಹೆಚ್ಚಿನ ವಿಷಯ ಇವತ್ತು ಅನೇಕ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿದ್ದ ದೇವರ ಹಣವನ್ನೇ ಇವತ್ತು ಕದಿಯುವಂತ ಸಮಯದಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಚೌಕಿದಾರ ನಾನು ಅಂತೇಳಿ. ಹೆಚ್ಚಿನ ವಿಷಯ ಚೌಕಿದಾರ ನೇಮಕಾತಿ ಮಾಡಿರುವಂತ ಟ್ರಸ್ಟಿಗಳೆಲ್ಲ ಉಪಚೌಕಿದಾರರು ಎಲ್ಲ ಒಟ್ಟಾಗಿ ಸೇರ್ಕೊಂಡು ಇವತ್ತೇನು ರಾಜೀನಾಮೆ ಕೊಟ್ಟಿದ್ದಾರೆ. ಚಂಪತ್ ರಾಯ್ ಇರ್ಬೋದು ಅಥವಾ ಅನಿಲ್ ಮಿಶ್ರಾ ಇರ್ಬೋದು ಅಥವಾ ಇನ್ನು ಕೆಲವರು ಇರ್ಬೋದು, ಅವರೆಲ್ಲರೂ ಕೂಡ ಇದಕ್ಕೆ 100ಕ್ಕೆ 100 ಪಾಲು ಕೂಡ ಭಾಗಿದಾರರಾಗಿದ್ದಾರೆ. ಈಗ SIT ಸಮಿತಿಯನ್ನು ನೇಮಕಾತಿ ಮಾಡಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನೇಮಕಾತಿ ಮಾಡಿದ್ದಾರೆ. 84 SIT ಉತ್ತರ ಪ್ರದೇಶದಲ್ಲಿ ನೇಮಕಾತಿ ಆಗಿದೆ. ಅದರ ರಿಪೋರ್ಟ್ ಯಾವುದು ಕೂಡ ಸರಿಯಾಗಿ ಇನ್ನೂ ಕೂಡ ಬಂದಿಲ್ಲ. ಈ SIT ಮಾಡಿದಂತ ಮುಖ್ಯಸ್ಥರು ಕೂಡ 420 ಕೇಸಿನಲ್ಲಿ ಇದ್ದಾನೆ. ಅವನು ಕೂಡ 420 ಕೇಸ್ ಇದೆ ಅವನ ಮೇಲೆ. ಅವರೇನು ರಿಪೋರ್ಟ್ ಕೊಟ್ಟಿದ್ದಾರೆ, ಬರೇ ಯಾರು ಅಮಾಯಕರನ್ನ ಹೆಸರುಗಳನ್ನು ಕೊಡುವಂತ ಅವಕಾಶ ಆಗಿದೆ. ಇವತ್ತು ರಿಪೋರ್ಟ್ ಕೊಟ್ಟ ಮರುದಿವಸದಿಂದ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಗಿದೆ. ಹಿಂದೆ ಬರುವಂತ ದೇಣಿಗೆಗಿಂತೂ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಗಿದೆ. ಈ ರೀತಿಯಲ್ಲಿ ಇವತ್ತು ದೇವರ ಹೆಸರನ್ನೇ ಬಳಕೆ ಮಾಡಿಕೊಂಡು ದೇವರ ಹೆಸರನ್ನೇ ಕಣ್ಣ ಹೊಡೆಯುವಂತ ಕೆಲಸ ಕಾರ್ಯ ಮಾಡಿದಂತ ಶ್ರೀ ಪ್ರಭು ರಾಮಚಂದ್ರ ದೇವರ ಭಕ್ತಿ ಶ್ರದ್ಧೆ ಮತ್ತು ಭಾವನೆಗಳಿಗೆ ಒಳಪಟ್ಟಂತ ಯಾರು ಭಕ್ತಾಭಿಮಾನಿಗಳಿದ್ದಾರೆ ಅವರಿಗೆ ಅಪಮಾನ ಆಗುವಂತ ರೀತಿಯ ಕೆಲಸ ಕಾರ್ಯವನ್ನ ಬಿಜೆಪಿಯವರು ಇವತ್ತು ನಡೆಸಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮದಾದರೂ ಬೇಡಿಕೆ ಏನು ಅಂತ ಹೇಳಿದ್ರೆ, ಆ ಟ್ರಸ್ಟ್ ಅನ್ನ ಆದಷ್ಟು ಶೀಘ್ರವಾಗಿ ವಜಾ ಮಾಡಬೇಕು. ಯಾರು ಮಹಾಸ್ವಾಮಿಗಳು ಶಂಕರಾಚಾರ್ಯ ಮಹಾಸ್ವಾಮಿಗಳಿದ್ದಾರೆ, ಅವರ ಸ್ವಾಮಿಗಳನ್ನು ಒಳಪಡಿಸುವುದರ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರನ್ನು ಒಳಪಡಿಸುವುದರ ಮುಖಾಂತರ ದೇವಸ್ಥಾನದ ನಿರ್ಮಾಣ ಮತ್ತು ದೇವಸ್ಥಾನದ ಭಕ್ತಾಭಿಮಾನಿಗಳನ್ನು ಸೇರಿಸಿಕೊಂಡು ಇವತ್ತು ಪುನರುಪ್ಪಿ ಆ ಟ್ರಸ್ಟ್ ಅನ್ನು ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯ ಮಾಡಬೇಕು. ಅದೇ ರೀತಿಯಾಗಿ CBI ಮತ್ತು ಅದರ ಮೇಲುಸ್ತುವಾರಿಯನ್ನ ಸುಪ್ರೀಂ ಕೋರ್ಟಿನ ಒಂದು ಜಡ್ಜಿನ ಮುಖಾಂತರ ಅದನ್ನ ತನಿಖೆ ಮಾಡುವಂತ ಕೆಲಸ ಕಾರ್ಯ ಮಾಡಬೇಕು. ಆದಷ್ಟು ಶೀಘ್ರವಾಗಿ ಸತ್ಯಾಂಶ ಹೊರಗಡೆ ಬರಬೇಕು. SIT ಇಂದ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇಡೀ ದೇಶದಲ್ಲಿ ಇವತ್ತು ನಮ್ಮ ರಾಮ ಭಕ್ತರಿದ್ದಾರೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿಗಳು ಇನ್ನೊಂದು ಮಾತು ಹೇಳ್ತಾ ಇದ್ರು, ಪ್ರತಿ ಸಂದರ್ಭದಲ್ಲಿ ಕೂಡ ಮನ್ ಕಿ ಬಾತ್ ಬಗ್ಗೆ ಮಾತಾಡ್ತಾ ಇದ್ರು. ಇಷ್ಟೊಂದು ದೊಡ್ಡ ಹಗರಣ ಆದ್ರೂ ಕೂಡ
IT ಏನ್ ಮಾಡ್ತದೆ, ED ಏನ್ ಮಾಡ್ತದೆ, ಅಥವಾ CBI ಏನ್ ಮಾಡ್ತಾ ಇದೆ, ಯಾವುದು ಕೂಡ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಇಂಥ ಸಮಯದಲ್ಲಿ ಮನ್ ಕಿ ಬಾತು ಕೂಡ ಇಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಮನ್ ಕಿ ಬಾತು ಬರ್ತದೆ. ಕೋಟ್ಯಾಂತರ ಇವತ್ತು ಭಕ್ತಾಭಿಮಾನಿಗಳಿಗೆ ಅವರ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಭಾವನೆಗೆ ಆಘಾತ ಆದಂತ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಉತ್ತರಿಸಬೇಕು. ಪ್ರಧಾನಮಂತ್ರಿಗಳು ನೇರವಾಗಿ ಇವತ್ತು ನೇಮಕಾತಿ ಮಾಡಿದ್ದಾರೆ. ಚಂಪತ್ ರಾಜ್ ಅನ್ನುವಂಥ ವ್ಯಕ್ತಿ ಮೋದಿಯವರು ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾವಿಷ್ಣುನ ಪ್ರತಿರೂಪ ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡುವಂತವರು ಇವತ್ತು ಅವರನ್ನ ಟ್ರಸ್ಟಿ ಮಾಡಿ ಇವತ್ತು ಅವರು ಕೂಡ ನೇರವಾಗಿ ಅವರೆಲ್ಲರೂ ಕೂಡ ಭಾಗಿತ್ವರಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಸಮಗ್ರವಾದಂತಹ ತನಿಖೆ ಆಗಬೇಕು. ಪುನರುಪಿ ಯಾವ ರೀತಿಯ ಭಕ್ತಾಭಿಮಾನಿಗಳಿಗೆ ಯಾವ ರೀತಿಯ ಆಘಾತ ಆಗಿದೆ, ಅವರ ಭಕ್ತಿ ಮತ್ತು ಶ್ರದ್ಧೆ ಇದಕ್ಕೆ ಏನು ಆಘಾತ ಆಗಿದೆ, ಅದು ಪುನರುಪಿ ನಿರ್ಮಾಣ ಆಗುವಂತ ರೀತಿಯ ವಿಶ್ವಾಸದ ಕೆಲಸ ಕಾರ್ಯ ಪ್ರಧಾನಮಂತ್ರಿಗಳು, ಅದೇ ರೀತಿಯಾಗಿ ಗೃಹ ಸಚಿವರು ಇರ್ಬೋದು ಅಥವಾ ಸಂಬಂಧಪಟ್ಟಂತವರು ಇದನ್ನು ನಡೆಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ರೀತಿಯ ಒತ್ತಾಯವನ್ನ ಈ ಸಂದರ್ಭದಲ್ಲಿ ತರ್ತಾ ಇದ್ದೇನೆ. ನನಗಿಂತ ಹೆಚ್ಚಿಗೆ ವಿಚಾರಗಳನ್ನ ಸುಧೀರ್ ಮರೋಳಿ ಅವರು ಉಲ್ಲೇಖ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರೆ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಿರಿಯರಾದಂಥ ಶ್ರೀ ಹರೀಶ್ ಕುಮಾರ್ ಅವರು, ಮತ್ತು ನಮ್ಮ ಹಿರಿಯ ಉಪಾಧ್ಯಕ್ಷರಾದಂಥ JR ಲೋಬ ಅವರು, ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡೆನ್ನಿಸ್ ಅವರು, ಮೊಹಮ್ಮದ್ ಅಲಿ ಅವರು, ಮತ್ತು ಎಲ್ಲ ಹಿರಿಯರು ಇರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ದೇಶದಲ್ಲಿರ್ತಕ್ಕಂಥ ಇಡೀ ದೇಶದ ಅಸ್ಮಿತೆಯ ಭಾಗವಾಗಿರ್ತಕ್ಕಂಥ, ಪ್ರಜ್ಞೆಯ ಭಾಗವಾಗಿರ್ತಕ್ಕಂಥ ರಾಮ ಮಂದಿರದ ಹಣ ಲೂಟಿ, ಅದು ಯಾರೋ ಹೊರಗಿನ ಕಳ್ಳರು ಬಂದು ಲೂಟಿ ಮಾಡಿದ್ದಲ್ಲ. ಆ ಡಕಾಯಿತಿಯನ್ನು ನಡೆಸಿದ್ದು ಯಾರು ಅಂತಂದರೆ ಒಳಗಿನವರೇ. ಯಾರನ್ನ ಟ್ರಸ್ಟಿಗಳನ್ನಾಗಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಆದಿತ್ಯನಾಥ್ ಅವರು RSSನ ಸೂಚನೆಯ ಆಧಾರದ ಮೇರೆಗೆ, ಯಾಕೆಂದರೆ ಕರ್ನಾಟಕದ ಒಬ್ಬ ಗೋಪಾಲ್ ರಾವ್ ಅಂತ ಇದ್ದಾರೆ, ಅವರು RSSನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು. ಅವರನ್ನು ಒಳಗೊಂಡಂತೆ ವಿನಯ್ ಕುಮಾರ್ ಸೊರಕೆ ಅವರು ಪ್ರಸ್ತಾಪ ಮಾಡಿದ್ರಿಂದ ಚಂಪತ್ ರಾಯ್ ಇವರೆಲ್ಲರೂ ಸಹಿತ RSS ಮತ್ತು BJPಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಬೆಂಬಲಿಗರು. ಈ ತಂಡ ಏನು ಹಣ ಡಕಾಯಿತಿಯನ್ನು ಮಾಡಿದೆ, ಬಂಗಾರ, ಬೆಳ್ಳಿ, ನಗದು. ಸೊ ವಿಶೇಷವಾಗಿ ಈಗ ಕಾಂಗ್ರೆಸ್ ಪಕ್ಷ ಜನರೆದುರುಗಡೆ ಈ ವಿಚಾರವನ್ನು ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದೆ ಅಂದರೆ, 1989ನೇ ಇಸ್ವಿಯಿಂದ BJPಗೆ ಮತ್ತು RSSಗೆ ರಾಮಧ್ಯಾನ ಪ್ರಾರಂಭ ಆಗಿದೆ. 1989ನೇ ಇಸ್ವಿ. ಅದಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಭಾರಿ ದೊಡ್ಡ ರಾಮಭಕ್ತಿಯ ಒಂದು ಪರಂಪರೆ ಇತ್ತು. ಆಗೆಲ್ಲ ರಾಮಭಕ್ತಿಯ ಜಪ ನಮ್ಮದು ಏನು ಅಂತಂದರೆ, ಭಜನೆ ಏನು ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇವರು ಅದನ್ನು ಘೋಷಣೆಯನ್ನು ತಂದರು. ಜೈ ಶ್ರೀರಾಮ್ ಎನ್ನುವ ಘೋಷಣೆಯ ಜೊತೆಗೆ 89ನೇ ಇಸ್ವಿಯಿಂದ ಇವರಿಗೆ ರಾಮನ ನೆನಪಾಯಿತು. 89ನೇ ಇಸ್ವಿಯ ರಾಮನ ನೆನಪಾದಾಗಲೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು, ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ಸನ್ನು ಸೇರ್ಕೊಂಡಂತೆ ಹೇಳ್ತಾ ಇದ್ದದ್ದೇನು ಅಂದರೆ, ವಿವಾದ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದ ಅಂತಿಮ ತೀರ್ಪಿನ ನಂತರ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳೋಣ ಅಂತ. ಯಾರು ಈ ವಿಚಾರವನ್ನು ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ಯಾರು. ಆದರೆ ಎಲ್ಲ ರಾಜಕೀಯ ಪಕ್ಷಗಳನ್ನೂ ಸಹಿತ, ಅವರ ಮಿತ್ರ ಪಕ್ಷಗಳ ಕೆಲವನ್ನು ಹೊರತುಪಡಿಸಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಭಾರಿ ದೊಡ್ಡ ಮಟ್ಟದ ರಾಮನ ವಿರೋಧಿಗಳು ಎನ್ನುವ ರೀತಿಯ ಬಿಂಬಿಸುವ ಪ್ರಯತ್ನವನ್ನು ಮಾಡಿ ಒಂದು ರಾಜಕೀಯ ಪಕ್ಷದ ಸಿಂಬಲ್ ಅನ್ನ, BJPಯವರ ಕಮಲದ ಗುರುತನ್ನ
ಅಡ್ವಾಣಿಯವರ ರಥಯಾತ್ರೆಯ ಎರಡು ದಿಕ್ಕಿನಲ್ಲಿ ಹಾಕಿ RSSನ ಧ್ವಜವನ್ನ ಮತ್ತು BJP ಧ್ವಜವನ್ನ ಒಟ್ಟಿಗೆ ಕಟ್ಟಿ ಮೆರವಣಿಗೆಯನ್ನ ಮಾಡಿ ಸೋಮನಾಥ್ ಸೆ ಅಯೋಧ್ಯೆ ತಕ್. ಸೋಮನಾಥ ಮಂದಿರದ ಪುನರ್ನಿರ್ಮಾಣ ಆದಾಗ ಅದನ್ನ ಉದ್ಘಾಟನೆ ಮಾಡಿದ್ದು ಆಗಿನ ರಾಷ್ಟ್ರಪತಿಗಳಾದಂಥ ಶ್ರೀ ಬಾಬು ರಾಜೇಂದ್ರ ಪ್ರಸಾದ್ ಅವರು. ರಾಮ ಮಂದಿರದ ಉದ್ಘಾಟನೆ ಆಗಲಿಕ್ಕೆ ಕಾರಣ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇರೆಗಿರುವ ದೇಶದ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿನ ನಂತರ ಏನು ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ, ಅವಾಗ ಸಹಿತ ಈ ದೇಶದಲ್ಲಿ ಒಬ್ಬ ರಾಷ್ಟ್ರಪತಿಯಾಗಿ, ಅದರಲ್ಲೂ ಒಬ್ಬ ಮಹಿಳಾ ರಾಷ್ಟ್ರಪತಿಯಾಗಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇದ್ರು. ಅಯೋಧ್ಯೆಯಿಂದ ಸೋಮನಾಥದಿಂದ ಅಯೋಧ್ಯೆಯವರೆಗೆ ಹೋಗಿರ್ತಕ್ಕಂಥ ಯಾತ್ರೆಯ ಭಾಗ ಅಂತ ಹೇಳಿ ಅದ್ರ ಉದ್ಘಾಟನೆಯನ್ನ ಕ್ರೆಡಿಟ್ ಅನ್ನು ತೆಗೆದುಕೊಂಡಂತ ಪ್ರಧಾನಮಂತ್ರಿಗಳು ಉದ್ದೇಶಪಟ್ಟು ಅವತ್ತು ಸ್ವರ್ಗೆ ಅವರು ಹೇಳಿದಂತೆ ರಾಜಕೀಯದ ಕ್ರೆಡಿಟ್ ಮೈಲೇಜ್ ಅನ್ನ ತಗೊಳ್ಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದ ದ್ರೌಪದಿ ಮುರ್ಮುವನ್ನ ಹೊರಗಿಟ್ಟು ಆ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ರು. ಬೇರೆ ಬೇರೆ ವಿಚಾರಗಳಿಗೆ ಮಾತಾಡ್ತಾರೆ. ಒಂದು ಹಳ್ಳಿಯ ಒಂದು ಚಿಕ್ಕ ಮಗು ಪತ್ರ ಬರೆದಿದ್ರೆ ಆ ಮಗುವಿನ ಹ್ಯಾಂಡ್ ರೈಟಿಂಗ್ ಬಾರಿ ಚೆನ್ನಾಗಿದೆ ಅಂತೇಳಿ ಮನ್ ಕಿ ಬಾತ್ ಅಲ್ಲಿ ಮಾತಾಡ್ತಿದ್ದಾರೆ. ಆದ್ರೆ ಈ ದೇಶದ ವೈಪರೀತ್ಯ ಯಾವ ಮಟ್ಟಕ್ಕೆ ಬಂದ್ ನಿಂತಿದೆ ಅಂದ್ರೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತದೆ, ರಫೇಲ್ ಫೈಲ್ ಕಾಣೆ ಆಗ್ತದೆ, ರಾಮ ಮಂದಿರದ ಕಾಣಿಕೆ ಲೂಟಿ ಆಗ್ತದೆ. ಆದರೆ ಇವತ್ತಿಗೂ ಸಹಿತ ಅದಾದ್ಮೇಲೆ ಒಂದು ಮನ್ ಕಿ ಬಾತ್ ಆಯ್ತು. ಎಲ್ಲ BJP ಪದಾಧಿಕಾರಿಗಳು, ಮಂಗಳೂರಿನ ಸಂಸದರು, ಮಾಜಿ ಸಂಸದರು, ಶಾಸಕರು ಎಲ್ಲ ಟಿವಿಯಲ್ಲಿ ನೋಡ್ತಾ ಇದ್ರಪ್ಪ ಮನ್ ಕಿ ಬಾತ್. ಅವ್ರ ಮನಸ್ಸೊಳಗೆ ಏನಾದ್ರು ರಾಮ ಮಂದಿರ ಕಾಣಿಕೆ ಲೂಟಿ ಬಗ್ಗೆ ಏನಾದ್ರು ಗಮನಿಸ್ತಾರ ಅಂತ ಇತ್ತು ಅಂತ ಪ್ರಶ್ನೆ. ಆದರೆ ಈ ಬಗ್ಗೆ ಒಂದೇ ಒಂದು ಚಕಾರವನ್ನ ಎತ್ತದೇ ಇರುವ ಇವರು ಚಂಪತ್ರಾಯಿಂದ ಸಾಕ್ಷಾತ್ ಭಗವಂತ ಎಂದು ಹೊಗಳಿಸಿಕೊಂಡಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಅವರ ದಿವ್ಯ ದೃಷ್ಟಿಗೆ ರಾಮ ಮಂದಿರದ ಕಾಣಿಕೆಯ ಲೂಟಿ, ಅದರಲ್ಲೂ ಸುಮಾರು ಹತ್ತಿರ 2,000 ಕೋಟಿಯವರೆಗೆ ಲೂಟಿ ಆಗ್ತಿದೆ ಅಂತ ಆಗಿದೆ ಅಂತ ಹೇಳಿ ಅವ್ರದ್ದೇ ಸಂಸ್ಥೆಯ ಪದಾಧಿಕಾರಿಗಳು ಹೇಳುವ ಮಟ್ಟದಲ್ಲಿ ಇವತ್ತು ಲೂಟಿ ಆಗ್ತಾ ಇರೋ ಹೊತ್ತಿನಲ್ಲಿ ಈವರೆಗೂ ಮಾತನ್ನ ಆಡ್ತಾ ಇಲ್ಲ ಅಂತಂದ್ರೆ, ಈ ಲೂಟಿಗೂ ಅವರಿಗೂ ಪ್ರಧಾನಮಂತ್ರಿಗಳ ಕಚೇರಿಗೂ ನೇರವಾದ ಸಂಬಂಧ ಇದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗ್ತಾ ಇದೆ. ಇವತ್ತು ಚಂಪತ್ರಾಯ್ ಅವ್ರನ್ನ ಬಂಧಿಸಿಲ್ಲ, ಅರುಣ್ ಮಿಶ್ರಾ ಅವ್ರನ್ನ ಬಂಧಿಸಿಲ್ಲ. ಇವ್ರನ್ನ ಬಂಧಿಸಿರೋದು ಯಾರನ್ನ ಅಂದ್ರೆ, ಈ ಲೂಟಿಯ ಕಾಲಾಳುಗಳು, ಡಕಾಯಿತಿಯ ಕಾಲಾಳುಗಳನ್ನ ಮಾತ್ರ ಬಂಧಿಸಿದ್ದಾರೆ. ಸಂಚುಕೋರರನ್ನ ರಕ್ಷಣೆ ಮಾಡುವ ಕೆಲಸವನ್ನ SIT ಮಾಡ್ತಾ ಇದೆ. ಅಪರಾಧಿಗಳಿಗೆ ಉತ್ತರ ಪ್ರದೇಶದಲ್ಲಿ ಉಳಿಗಾಲ ಇಲ್ಲ, ಅಪರಾಧಿಗಳಿಗೆಲ್ಲರಿಗೂ ಬುಲ್ಡೋಸರ್ ಶಿಕ್ಷೆ ಅಂತ ಹೇಳ್ತಕ್ಕಂಥ ಆದಿತ್ಯನಾಥ್ರವರು ಅವರ ಬುಲ್ಡೋಸರ್ಗಳಿಗೆ ಈಗ ಮೋಸ್ಟ್ಲಿ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರೋದ್ರಿಂದ ಅವರ ಬುಲ್ಡೋಸರ್ಗೆ ಪೆಟ್ರೋಲ್ ಡೀಸೆಲಿನ ಕೊರತೆ ಇದೆ ಅಂತ ಕಾಣ್ತಾ ಇದೆ. ನಾವು ಇವತ್ತು ಪ್ರತಿಪಾದನೆ ಮಾಡ್ತಾ ಇರೋದು, ಇವರು ರಾಮ ಮಂದಿರದ ಹಣದ ಲೂಟಿಯ ಮುಖೇನ ದ್ರೋಹ ಮಾಡಿದ್ದು ಯಾರಿಗೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಣೀತವಾಗಿರ್ತಕ್ಕಂಥ ಈ ದೇಶದ ಸುಪ್ರೀಂ ಕೋರ್ಟ್ಗೆ. ಮತ್ತೆ ಯಾರಿಗೆ ದ್ರೋಹ ಮಾಡಿದ್ರು ಅಂದ್ರೆ, ಇವರು ಬಿತ್ತಿದ ವಿಚಾರಗಳನ್ನು ನಂಬಿಕೊಂಡು ಕರಸೇವೆಗೆ ಅಂತ ಹೋಗಿ ಅವತ್ತಲ್ಲಿ ಗೊಂದಲಗಳಾದಾಗ, ಗಲಾಟೆ ಘರ್ಷಣೆಗಳಾದಾಗ, ಲಾಠಿ ಚಾರ್ಜ್ ಗೋಲಿಬಾರ್ಗಳ ಪರಿಣಾಮದಲ್ಲಿ ಮೃತರಾಗಿರ್ತಕ್ಕಂಥ ಆ ಕರಸೇವಕರು ಅಂತ ಹಣಪಟ್ಟಿಯನ್ನು ಕಟ್ಕೊಂಡಿದ್ರಲ್ಲ, ಅವರುಗಳಿಗೆ, ಅವರ ಕುಟುಂಬಕ್ಕೆ ದ್ರೋಹವನ್ನು ಮಾಡಿದ್ದಾರೆ. ಯಾವ ಕರಸೇವಕರು ಸತ್ತೋದ್ರು ಅಂತ ತಿಳಿದು ಅವರ ಚಿತಾಭಸ್ಮ ಅಂತ ಹೇಳಿ ತಂದು ಊರಲ್ಲಿ ಮೆರವಣಿಗೆ ಮಾಡಿ ಆ ಚಿತಾಭಸ್ಮದ ಡಬ್ಬಿಯ ಪಕ್ಕದಲ್ಲಿದ್ದಂತಹ ಮತ್ತೊಂದು ಡಬ್ಬಿಗೆ ಕಾಣಿಕೆಯನ್ನ ಹಾಕಿಸ್ಕೊಂಡ್ರಲ್ಲ, ದೇಣಿಗೆಯನ್ನ ಸಂಗ್ರಹ ಮಾಡಿದ್ರಲ್ಲ, ಆ ಚಿತಾಭಸ್ಮಗಳಿಗೆ ದ್ರೋಹವನ್ನು ಮಾಡಿದ್ದಾರೆ. ಮತ್ತು ಉಡುಪಿಯ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಕಾಂಗ್ರೆಸ್ ಹೇಳ್ತಿದ್ದ ವಿಚಾರವನ್ನು ಅವ್ರು ಈಗ ಹೇಳಿದ್ದಾರೆ. ಆ ಕಾರಣಕ್ಕೆ ಕಾಂಗ್ರೆಸ್ ಈ ಕಾರಣಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಇದೆ. ಕಾಂಗ್ರೆಸ್ ಹೇಳ್ತಾ ಇತ್ತು, ಊರೂರಲ್ಲೂ ರಾಮ ಭಕ್ತರಿದ್ದಾರೆ, ಊರೂರಲ್ಲೂ ರಾಮ ಮಂದಿರಗಳಿವೆ, ಜೊತೆಗೆ ಬಡವರಿಗೆ ಮನೆಗಳು ಇನ್ನೂ ಕಟ್ಟಬೇಕಾಗಿದೆ ಅನ್ನುವಂಥದ್ದನ್ನ ಏನು ಹೇಳ್ತಾ ಇದ್ರು, ಅದನ್ನ ವಿಶ್ವಪ್ರಸನ್ನ ತೀರ್ಥರು ಮೊನ್ನೆ ಹೇಳಿದ್ದಾರೆ. ಅದೇನು ಅಂದ್ರೆ, ಅಲ್ಲಿಗೆ ಕಾಣಿಕೆ ಕೊಡುವ ಬದಲು ನಾವು ಇಲ್ಲಿ ಬಡವರಿಗೆ ಮನೆ ಕಟ್ಟಿಸಿ ಕೊಟ್ರೆ ಒಳ್ಳೆದಾಗ್ತದೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ವಿಶ್ವಪ್ರಸನ್ನ ತೀರ್ಥರನ್ನ ಈ ಸಂದರ್ಭದಲ್ಲಿ ಆ ಮಟ್ಟಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮತ್ತು ಅವರು ಮುಂದುವರೆದ ವಿಚಾರವನ್ನು ಹೇಳಿದ್ದಾರೆ, RSS ಸಹಿತ ನೋಂದಣಿ ಮಾಡ್ಕೋಬೇಕು ಅಂತ.
ಅವ್ರು ಯಾಕೆ ಅದನ್ನು ಹೇಳಿದ್ದಾರೆ ಅಂದರೆ RSS ಈಗ ಹೇಳ್ಬಿಟ್ಟಿದೆ. ಮೊನ್ನೆ ಬೆಳಗಾವಿಯ ಬೈಠಕ್ಕಿಗಿಂತ ಮುಂಚೆ ಅದರ ಸಹಸರ ಕಾರ್ಯವಾಹರು ಪತ್ರಿಕಾಗೋಷ್ಠಿಯನ್ನು ಮಾಡಿ ದತ್ತಾ ಹೊಸಬಾಳೆ ಅವರು ಕರ್ನಾಟಕದ್ದು ನಮಗೆ ನೋವಾಗಿದೆ ಅಂತ ಹೇಳಿದ್ದಾರೆ. ನಿಮಗೆ ನೋವಾಗೋದು ಪ್ರಶ್ನೆ ಅಲ್ಲ ಇದು. ಇಡೀ ಭಾರತದ ಆಸ್ತಿಕ ಬಂಧುಗಳಿಗೆಲ್ಲರಿಗೂ ಸಹಿತ ನಿಮ್ಮಿಂದ ದ್ರೋಹವಾಗಿದೆ ಅನ್ನೋದು ಬಾರಿ ಮುಖ್ಯ. ನಿಮ್ಮಿಂದ ದ್ರೋಹವಾಗಿದೆ ಅನ್ನೋದು ಬಾರಿ ಮುಖ್ಯ. ಹಾಗಾಗಿ ಅವರು ಪ್ರತಿ ಹಂತದಲ್ಲಿ ಹೇಳ್ತಾರೆ ಅದೇನಂದ್ರೆ, ಇನ್ನು ಸ್ವಲ್ಪ ದಿವಸ ಚಂಪತ್ರಾಯ್ಗೂ RSSಗೂ BJPಗೂ ಸಂಬಂಧ ಇಲ್ಲ, ಜೈಲಿಗೆ ಹೋದವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದೇ ಡಿಫೆನ್ಸ್ ಅನ್ನ RSS ಗಾಂಧಿ ರಾಮನನ್ನ ಉಲ್ಲೇಖಿಸಿ ಹೇ ರಾಮ್ ಎಂದು ಕೊನೆಯ ಉಸಿರನ್ನು ಬಿಡುವಾಗ ಯಾವ ಗಾಂಧಿಯ ಹತ್ಯೆ ಆಯಿತೋ, ಹತ್ಯೆ ಆದಾಗ್ಲೂ ಸಹಿತ ಇದೇ ಡಿಫೆನ್ಸ್ ಅನ್ನ RSS ತಗೊಂಡಿತ್ತು, ನಾಥೂರಾಮ್ ಗೋಡ್ಸೆಗೂ ನಮಗೂ ಸಂಬಂಧ ಇಲ್ಲ ಅಂತ. ಅದೇ ರೀತಿ ಇವತ್ತು ರಾಮ ಮಂದಿರದ ದೋಖ ಆದವರಿಗೂ ಅವರಿಗೂ ಅವರು RSSನ ಸದಸ್ಯರು ಹೌದಾ ಅಲ್ವೋ, BJPಗರು ಬೆಂಬಲಿಗರು ಹೌದಾ ಅಲ್ಲೋ ಅನ್ನೋದನ್ನ ಇವತ್ತಿಗೂ ಸಹಿತ ಸ್ಪಷ್ಟಪಡಿಸ್ಲಿಕ್ಕೆ RSS ಜನರ ಎದುರುಗಡೆ ವಿಫಲ ಆಗ್ತಿರೋದು ಸಹಿತ ಈ ಹೊತ್ತಿನಲ್ಲಿ ಗಮನಿಸಿ ವಿಶ್ವಪ್ರಸನ್ನ ತೀರ್ಥರು ಏನು ಹೇಳಿದ್ದಾರೆ, RSSನ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗಲೂ ಅವರು ವಿಶ್ವಪ್ರಸನ್ನ ತೀರ್ಥರ ಮಾತನ್ನ RSS ಪಾಲಿಸುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಂಬಿದೆ. ಹಾಗಾಗಿ ನಾವು ಕಾಂಗ್ರೆಸ್ ಈಗ SIR ವಿಚಾರದಲ್ಲಿ ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡ್ತಾ ಇದೆ. SIRನ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ರು, ಚುನಾವಣಾ ಆಯೋಗ ಕೊಂಡಿರ್ತಕ್ಕಂಥ ಪ್ರಕ್ರಿಯೆಗೆ ಬೆಂಬಲಾರ್ಥವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕರ್ತವ್ಯ ಅಂತ ತಿಳಿದು ಕೆಲಸ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ರಾಮನ ಕಾಣಿಕೆಯ ಹುಂಡಿಯನ್ನ ಕದ್ದವರು ನಮ್ಮ ಮತಗಳನ್ನು ಕದಿಯಲಿರಲಾರರೇ ಅನ್ನುವಂಥ ಅನುಮಾನ ನಮ್ಮ ನಡುವೆ ಇವತ್ತು ಬೆಳೆದು ನಿಂತಿದೆ. ಹಾಗಾಗಿ SIRನಲ್ಲಿ ಮತವನ್ನು ಉಳಿಸಿಕೊಳ್ಳೋದು ಸಹಿತ ಪ್ರತಿ ಭಾರತೀಯನ ಹೊಣೆಗಾರಿಕೆ ಆಗಬೇಕು. BJPಯ ಮತದಾರರಿರಲಿ, ಕಾಂಗ್ರೆಸ್ಸಿನ ಮತದಾರರಿರಲಿ, ಯಾವುದೇ ಪಕ್ಷದ ಮತದಾರರಿರಲಿ, ಅವರನ್ನ ಪಕ್ಷಗಳ ಆಧಾರದಲ್ಲಿ ಅವರ ಮತಗಳನ್ನು ಉಳಿಸ್ಬೇಕು, ತೆಗಿಬೇಕು ಅನ್ನುವಂಥ ನಿಲುವನ್ನು ಕಾಂಗ್ರೆಸ್ ಹೊಂದಿಲ್ಲ. ಕಾಂಗ್ರೆಸ್ಸು ಭಾರತೀಯರೆಲ್ಲರಿಗೂ ಸಹಿತ ಮತದಾನದ ಹಕ್ಕು ಉಳಿಬೇಕು ಅಂತ ಪ್ರತಿಪಾದಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ದೇಶದ ಸುಪ್ರೀಂ ಕೋರ್ಟ್ ಎರಡೂ ವಿಚಾರಗಳಲ್ಲಿ, ಒಂದು ಅಸ್ಸಾಂನಲ್ಲಿ ಏನು 25 ಜನರನ್ನ ಎಲ್ಲ ದಾಖಲೆಗಳನ್ನು ಕೊಟ್ಟರೂ ಸಹಿತ ಅವ್ರನ್ನ ಮತದಾನದ ಪಟ್ಟಿಯಿಂದ ತೆಗೆದುಹಾಕಿತ್ತು, ಆ ವಿಚಾರದಲ್ಲಿ ಇವತ್ತು ಪುನರ್ ಪರಿಶೀಲನೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆ ಕಾರಣಕ್ಕಾಗಿಯೂ ಮತ್ತು ರಾಮ ಮಂದಿರದ ಲೂಟಿ ಹಗರಣದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ, ಆ ಟ್ರಸ್ಟ್ಗೆ ಮತ್ತು ಆದಿತ್ಯನಾಥರ ಸರ್ಕಾರಕ್ಕೆ ತುರ್ತು ವಿಚಾರಣೆಗಾಗಿ ನೋಟಿಸನ್ನು ಜಾರಿ ಮಾಡಿರೋ ಕಾರಣಕ್ಕಾಗಿಯೂ ಸಹಿತ ಭಾರತದ ಸುಪ್ರೀಂ ಕೋರ್ಟ್ ಅನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೆ ಕಾಂಗ್ರೆಸ್ ಪಾರ್ಟಿ. ಧನ್ಯವಾದ. ಹೇಳಿದೆ ನಮ್ಮಿಂದ ತಪ್ಪಾಗಿದೆ, ಯಾರು ಸಮರ್ಥನೆ ಮಾಡಲಿಕ್ಕೆ ಹೋಗಬೇಡಿ, ಜುಲೈ 20ರವರೆಗೆ ಕಾದು ನೋಡುವ ಅಂತ. ಯಾಕೆ ಕಾಂಗ್ರೆಸ್ ಪದೇ ಪದೇ ಇದನ್ನು ತನಿಖೆ ಆಗ್ಬೇಕು ಅಂತ ಮಾಡ್ತೀವಿ? ಇದರ ಉದ್ದೇಶ ಏನು? ತಪ್ಪಾಗಿದೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. SIT ಮುಖಾಂತರ ತನಿಖೆ ಆಗ್ತಾ ಇದೆ. SITಯ ಹಿನ್ನೆಲೆಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡಿದ್ದೇನೆ. SITಯ ತನಿಖೆ ಆಗುವಂಥದ್ದಲ್ಲ. RSS ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜಿನ ಮುಖಾಂತರ ತನಿಖೆ ಆಗಲಿ. ಇವತ್ತು CBI ಸುಪತ್ತಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಅಧೀನದಲ್ಲಿ ತನಿಖೆ ಆಗಲಿ ಅಂತ ಹೇಳಿ. ಅದನ್ನು ಯಾಕೆ ಹೇಳ್ತಾ ಇಲ್ಲ? ಯಾಕೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಚಂಪತ್ರಾಯ್ ಮತ್ತು ಅರುಣ್ ಮಿಶ್ರಾ ಅವರು? ಅವರ ಬಗ್ಗೆ ಉಲ್ಲೇಖನೇ ಇಲ್ಲ ಅದರಲ್ಲಿ. ಈ SIT ವರದಿಯಲ್ಲಿ, ಪ್ರಿಲಿಮಿನರಿ ವರದಿಯಲ್ಲಿ ಅವರ ಬಗ್ಗೆ ಉಲ್ಲೇಖನೇ ಇಲ್ಲ. ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಹಾಗಿದ್ರೆ? ಇವಾಗ ನಿಮ್ಮ CM ಅವರೊಂದು ಆರೋಪ ಮಾಡಿದ್ದಾರೆ, ಇದೇ ವಿತರಾಕ್ಷತೆ ಕೊಡ್ತಾ ಬರ್ತಾ ಇದ್ರು, ಅದು ಅನ್ನಭಾಗ್ಯ ಅಕ್ಕಿಗೆ ಅರಸಿನ ಹುಡಿ ಸೇರಿಸಿಕೊಂಡು ಮನೆ ಮನೆಗೆ ಹಂಚಿ ಜನರಿಗೆ ಮೋಸ ಮಾಡಿದ್ರು. ಅದೇ ಸುಧೀರ್ ಹೇಳ್ತಾರೆ. ಪ್ರತಿ ಜನರಿಗೆ ಅವರ ಹಸಿವನ್ನು ನೀಗಿಸ್ಬೇಕು ಅನ್ನೋದು ಕಾಂಗ್ರೆಸ್ಸಿನ ಸಿದ್ಧಾಂತ. ಅದು ಆ ಸಿದ್ಧಾಂತದ ಮುಂದುವರಿಕೆ ಭಾಗವಾಗಿಯೇ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಂದ್ವಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ತಂದ ಆಧಾರದಲ್ಲೇನೆ ಈ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದ್ವಿ. ನೀವು ಅಕ್ಷತೆಯನ್ನ ಹಂಚಿದ್ರಿ. ನಾವೆಲ್ಲರೂ ಸಹಿತ ಯಾರು ಹಿಂದೂ ಧರ್ಮದ ರೀತಿ ರಿವಾಜುಗಳಲ್ಲಿ ನಂಬಿಕೆಯನ್ನು ಇಟ್ಟಿದ್ದೇವೆ, ನಾವು ಅಕ್ಷತೆಯನ್ನ ನಾವು ಅದನ್ನ ಎಲ್ಲೂ ಬಿಸಾಡೋದಿಲ್ಲ. ಆ ಅಕ್ಷತೆಯನ್ನು ಎರಡು ರೀತಿಯಲ್ಲಿ ಉಪಯೋಗಿಸ್ತೇವೆ. ಅದೇನು ಅಂತಂದ್ರೆ,
ಒಂದು ಅಕ್ಷತೆಯನ್ನ ನಮ್ಮ ತಲೆ ಮೇಲೆ ಇಟ್ಕೊಳ್ತೇವೆ ಕೊಟ್ಕೊಡ್ಲೆ. ಇಲ್ಲಾದ್ರೆ ಇನ್ನು ಮುಂದುವರೆದು ಅದನ್ನು ನಾವು ತಿಂತಕ್ಕಂಥ ಅನ್ನದಲ್ಲೋ ಆಹಾರದಲ್ಲೋ ಪಾಯಸದಲ್ಲೋ ಮಿಶ್ರಣವನ್ನು ಮಾಡಿ ಅದನ್ನು ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತೇವೆ. ಸೊ ನಮ್ಮ ನಾಯಕರು ಏನು ಹೇಳಿದ್ದಾರೆ, ಅನ್ನಭಾಗ್ಯದ ಅಕ್ಕಿ ನಮ್ದೇ ಅಕ್ಕಿ, ಅದೊಂದು ಮೆಟಾಫರ್. ನೀವು ಜನರಿಗೆ ಉಪಯೋಗ ಆಗ್ತಕ್ಕಂಥ ಯಾವ ಯೋಜನೆಗಳನ್ನು ಜಾರಿಗೆ ತರದೆ ನಾವು ಕೊಟ್ಟಿರೋ ಅನ್ನಭಾಗ್ಯದ ಅಕ್ಕಿಗೆ ನೀವು ಅದನ್ನ ಅರಿಶಿಣವನ್ನ ಮಿಶ್ರಣ ಮಾಡಿ ಇದು ಮಂತ್ರಾಕ್ಷತೆ ಅಂತ ಕೊಟ್ಟು, ಬರೀ ಮಂತ್ರಾಕ್ಷತೆ ಕೊಟ್ಟಿದ್ದಲ್ಲ, ಜೊತೆಲಿ ರಶೀದಿ ಬುಕ್ ಅನ್ನು ಹಿಡ್ಕೊಂಡು ಬಂದಿದ್ರು RSS ಮತ್ತು ಬಿಜೆಪಿ ಕಾರ್ಯಕರ್ತರು. ಬರೀ ಜನರಿಗೆ ಮಂತ್ರಾಕ್ಷತೆ ಕೊಟ್ಟಿದ್ದಲ್ಲ, ಅವತ್ತು ಹಣ ಸಂಗ್ರಹವನ್ನು ಮಾಡಿದ್ರು. ಆ ಹಣ ಸಂಗ್ರಹವನ್ನು ಮಾಡಿರುವ ಕಾರಣಕ್ಕಾಗಿ ಈ ದೇಶದ ಸುಪ್ರೀಂ ಕೋರ್ಟ್ನ ನಿಗಾವಣೆಯ ತೀರ್ಪಿನ ಆಧಾರದಲ್ಲಿ ನಿರ್ಮಾಣ ಆಗಿರೋ ಟ್ರಸ್ಟಿನ ಕಾರಣಕ್ಕಾಗಿ ಕಾಂಗ್ರೆಸ್ ಪದೇ ಇದನ್ನ ಅವ್ರ ಗೆಳೆಯರು ಕೇಳಿದ್ದಂತ ಪ್ರಶ್ನೆಗೂ ಸೇರಿ ನಮಗೆ ಹೊಣೆಗಾರಿಕೆ, ಜವಾಬ್ದಾರಿ ಮತ್ತು ಬದ್ಧತೆ ಇದೆ ಮತ್ತು ಅಧಿಕೃತ ವಿರೋಧ ಪಕ್ಷವಾಗಿಯೂ ಸಹಿತ ನಮ್ಗೆ ಹೊಣೆಗಾರಿಕೆ ಇದೆ. ನಾವು ಪದೇ ಪ್ರಶ್ನೆ ಮಾಡ್ತೇವೆ, RSSನವರು ನಾವು ಈ ಟ್ರಸ್ಟಿಗಳನ್ನ ನೇಮಕ ಮಾಡಿ ನಮ್ಮದೇ ಸ್ವಯಂ ಸೇವಕರು ಲೂಟಿಯನ್ನ ಹೊಡೆದಿದ್ದಾರೆ ಅನ್ನುವ ಒಂದು ಲೈನ್ ಶಬ್ದವನ್ನು ಹೇಳಿದ್ರೆ ಅಷ್ಟರ ಮಟ್ಟಿಗೆ RSSನ ಪ್ರಾಮಾಣಿಕರಂತ ಒಪ್ಕೊಳ್ಳೋಕೆ ನಾವು ತಯಾರಿದ್ದೇವೆ. ಆದ್ರೆ ಅದನ್ನ ಅವ್ರು ಮಾಡ್ತಾ ಇಲ್ಲ. ನಮಗೆ ನೋವಾಗಿದೆ ಅಂತಷ್ಟು ಮಾತ್ರ ಹೇಳ್ತಿದ್ದಾರೆ. ಅವ್ರು ಯಾರು? ಚಂಪತ್ರಾಯ್ ಯಾರು? ಅರುಣ್ ಮಿಶ್ರಾ ಯಾರು? ಸಿಬ್ಬಂದಿಗಳು ಯಾರು? ರಾಜೀನಾಮೆ ಕೊಟ್ಟವ್ರು ಯಾರು? ವಿಶ್ವಪ್ರಸನ್ನ ತೀರ್ಥರ ಮಾತಿಗೆ ಏನೂ ಹೇಳ್ತಾ ಇಲ್ವೇ? ಅವ್ರ ಪರಮಗುರುಗಳಲ್ವೇ ಅವರು? ಇದು ನಮ್ಮ ಪ್ರಶ್ನೆ. ಹಾಗಾಗಿ ಅನ್ನಭಾಗ್ಯ, ನಾವು ಜನರಿಗೆ ಅಕ್ಕಿಯನ್ನ ಕೊಡುವ ಯೋಜನೆಯನ್ನ ನಾವು ಮಾಡಿದ್ರೆ, ಜನರಿಗೆ ಮನೆಯನ್ನ ಕಟ್ಟಿಕೊಡುವ ಯೋಜನೆಯನ್ನ ನಾವು ಮಾಡಿದ್ರೆ, ನೀವು ಅದನ್ನ ಏನೂ ಮಾಡದೆ ನಾವು ಕಟ್ಟಿಕೊಟ್ಟ ಮನೆಗೆ ನಿಮ್ಮ ಪಕ್ಷದ ಬಾವುಟ ಮಾತ್ರ ನೇತಾಕಿದ್ರಿ. ನಾವು ಕೊಟ್ಟಿದ್ದು ಅಂದ್ರೆ ಸರ್ಕಾರದ ನಿಧಿಯಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಯೋಜನೆಗಳ ಮನೆಗಳ ಮೇಲೆ ನೀವು ಬಾವುಟ ಮಾತ್ರ ಸಿಕ್ಸಿದ್ರಿ ಅನ್ನೋದನ್ನ ಸಾಂಕೇತಿಕವಾಗಿ ನಾವು ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯದ ಅಕ್ಕಿಗೆ ನೀವು ಬಣ್ಣವನ್ನ ಮಿಶ್ರಣ ಮಾಡಿ ಹಂಚಿದ್ದೀರಿ ಅಂತ ಅವ್ರು ಹೇಳಿದ್ದಾರೆ. ಅವರು ಹೇಳಿರ್ತಕ್ಕಂಥ ಮಾತಿಗೆ ನಾವೆಲ್ಲರೂ ಸಹಿತ ಅದನ್ನ ಸಹಮತವನ್ನ ಹೇಳ್ತೇವೆ. ಇದು ಜನರ ಎದುರುಗಡೆ ಚರ್ಚೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಇತ್ತೀಚೆಗೆ ರಾಮ ಮಂದಿರ ವಿಚಾರವಾಗಿ ಆರ್ ಅಶೋಕರು ಮತ್ತು ಜಿಲ್ಲಾ ಮಟ್ಟದೆಲ್ಲ ಬಿಜೆಪಿ ಸ್ವಾತಂತ್ರ್ಯ ನಂತರದ ರಾಮ ಮಂದಿರ ನಿರ್ಮಾಣ ಆಗುವವರೆಗೆ ಕಾಂಗ್ರೆಸ್ಸಿಗರಿಗೆ ಇದು ರಾಮನ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಈಗ ಯಾಕೆ ರಾಮನ ಬಗ್ಗೆ ಒಲವು ಬಂದಿದೆ ಕಾಂಗ್ರೆಸ್ಸಿಗರಿಗೆ, ಏನ್ ಹೇಳ್ತೀರಿ? ಅವ್ರ ಪ್ರಶ್ನೆ ಆ ರೀತಿಯಾಗಿ ಕೇಳಬೇಕು, ಅವ್ರ ಅನಿವಾರ್ಯತೆಯಲ್ಲಿ ಇದ್ದಾರೆ ಅವರು. ಆದ್ರೆ ಕಾಂಗ್ರೆಸ್ ಯಾವತ್ತೂ ಸಹಿತ ರಾಮನ ಸಾಂಸ್ಕೃತಿಕ ಮತ್ತು ಪೌರಾಣಿಕ ಅಸ್ತಿತ್ವವನ್ನ ಯಾವ ಗಳಿಗೆಯಲ್ಲೂ ಸಹಿತ ಕಾಂಗ್ರೆಸ್ ಗೆಳೆದಿರ್ಲಿಲ್ಲ ಅನ್ನೋದು ಬಾರಿ ಮುಖ್ಯ. ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿ ಅವರು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ನಮ್ಮ ದೂರದರ್ಶನದಲ್ಲಿ ರಾಮಾಯಣ ಒಂದು ನಿರಂತರ ಒಂದು ಕಾರ್ಯಕ್ರಮವಾಗಿ ಪ್ರಸಾರವಾಯಿತು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಆದ್ರೆ ಕಾಂಗ್ರೆಸ್ ಯಾವತ್ತೂ ಸಹಿತ ರಾಮರ, ದೇವರ, ಧರ್ಮದ ಶ್ರದ್ಧೆ, ಭಕ್ತಿಯನ್ನ ರಾಜಕೀಯಕ್ಕೆ ಲಾಗು ಮಾಡಿರಲಿಲ್ಲ ಅನ್ನೋದಷ್ಟೇ ನಮ್ಮ ಮುಖ್ಯವಾಗಿತ್ತು. ನಾನು ಅದಕ್ಕೆ ಸ್ಪಷ್ಟಪಡಿಸಿ ಸೊರಕೆ ಅವರು ಹೇಳಿದ್ರು, 89ನೇ ಇಸ್ವಿಗಿಂತ ಪೂರ್ವದಲ್ಲಿ 1925ನೇ ಇಸ್ವಿಲಿ RSS ಪ್ರಾರಂಭ ಆಗಿದ್ದು, 1950ನೇ ಇಸ್ವಿಲಿ ಜನಸಂಘ ಪ್ರಾರಂಭ ಆಗಿದ್ದು, 1980ನೇ ಇಸ್ವಿಲಿ ಬಿಜೆಪಿ ಪ್ರಾರಂಭ ಆಗಿದ್ದು. 89ಕ್ಕಿಂತ ಮುಂಚೆ ಅವ್ರು ಯಾವಾಗಲಾದ್ರೂ ರಾಮನ ಹೆಸರನ್ನ ಅವರ ಕಾರ್ಯಕಾರಿಣಿಯಲ್ಲೋ ಮತ್ತೊಂದು ಏನಾದ್ರೂ ಅವರು ಉಲ್ಲೇಖ ಮಾಡಿದ್ದಾರಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ತುಳಸಿದಾಸರ ರಾಮ ಭಜನೆ ಏನಿತ್ತು, ರಘುಪತಿ ರಾಜರಾಮನ್ನ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡುವಾಗ ಒಂದು ಭಾವೈಕ್ಯತೆಯ ಭಾಗವಾಗಿ ಆ ಗೀತೆಗೆ ಪ್ರತಿನಿತ್ಯ ರಾಮನ ಹೆಸರನ್ನು ಸೇರಿಸಿಕೊಂಡು ಈಶ್ವರ ಅಲ್ಲಾ ತೆರೋನಾಮ್ ಅಂತ ಹೇಳಿ ಇಲ್ಲಿ ಒಂದು ಒಗ್ಗಟ್ಟಿನ ಸೂತ್ರವನ್ನ ಪ್ರಕಟ ಮಾಡಿ ಅದನ್ನ ಸಂತತವಾಗಿ ಇಟ್ಕೊಂಡು ಬಂದಿದ್ರೆ ಅದು ಕಾಂಗ್ರೆಸ್ಸಿನ ಪಾಲಿನ ಒಂದು ಕ್ರೆಡಿಟ್. ಆದ್ರಿಂದ ಕಾಂಗ್ರೆಸ್ ಯಾವತ್ತೂ ಸಹಿತ ರಾಮರ ಸಾಂಸ್ಕೃತಿಕ, ಧಾರ್ಮಿಕ, ಪೌರಾಣಿಕ ಅಸ್ತಿತ್ವವನ್ನ ಗೆಳೆದಿರ್ಲಿಲ್ಲ. ಯಾವಾಗಲೂ ಕಾಂಗ್ರೆಸ್ ಹೇಳಿದ್ದೇನು ಅಂತಂದ್ರೆ, ನಿಮ್ಮ ಧಾರ್ಮಿಕ ನಂಬಿಕೆಗಳು ದೇಶದ ಸೌಹಾರ್ದತೆಗೆ ಧಕ್ಕೆ ಆಗಬಾರ್ದು ಅಂತ. ಶೃಂಗೇರಿ ಪೂಜ್ಯ ಶ್ರೀಗಳು, ಹಿರಿಯರು, ಶ್ರೀ ಭಾರತೀರ್ಥ ಮಹಾಸ್ವಾಮಿಗಳನ್ನ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಒಂದು ಸಂದರ್ಶನ ಮಾಡಿದ್ರು ತರಂಗದಲ್ಲಿ 92ನೇ ಇಸ್ವಿ. ಅವರು ಒಂದು ನಿಲುವನ್ನ ಪ್ರಕಟ ಮಾಡಿದ್ರು ಸಂದರ್ಶನದಲ್ಲಿ. ಅದೇನು ಅಂದ್ರೆ, ರಾಮ ಮಂದಿರ ನ್ಯಾಯಾಲಯದ ತೀರ್ಪಿನ ಪ್ರಕಾರವೇ ನಿರ್ಮಾಣವಾಗ್ಲಿ, ಆದರೆ ಆ ಕಾರಣಕ್ಕಾಗಿ ರಕ್ತಪಾತಗಳು ಈ ದೇಶದಲ್ಲಿ ನಡಿಬಾರದು ಅನ್ನೋದು ಶ್ರೀ ಭಾರತೀರ್ಥ ಮಹಾಸ್ವಾಮಿಗಳು ಹೇಳಿದ್ರು. ಅದೇ ನಿಲುವನ್ನ ಕಾಂಗ್ರೆಸ್ ಆಗ್ಲೂ ಪ್ರಕಟ ಮಾಡಿದೆ, ಈಗಲೂ ಪ್ರಕಟ ಮಾಡಿದೆ. ಕೃತಿಗಳನ್ನ, ಮಹಾಮೀಮಾಂಸೆಗಳನ್ನ ಬರೆದವರಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದೆ.
ಕೃಷ್ಣಾವತಾರದ ಬಗ್ಗೆ ಕೃತಿಗಳನ್ನು ರಚಿಸಿದವರು ಇದ್ದರೆ ಕಾಂಗ್ರೆಸ್ನವರಿದ್ದಾರೆ. ಧಾರ್ಮಿಕ ಸೌಹಾರ್ದತೆಗಳ ಬಗ್ಗೆ ಮಾಡಿದ್ರೆ ಕಾಂಗ್ರೆಸ್ನವರಿದ್ದಾರೆ. ಹಿಂದೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸೌಹಾರ್ದತೆ ಬಗ್ಗೆ ಭಾರಿ ದೊಡ್ಡ ಆಂದೋಲನ ಮಾಡಿದ್ರೆ ಕಾಂಗ್ರೆಸ್ಸಿಗೆ ಒಂದು ಸೈದ್ಧಾಂತಿಕವಾದಂತ ಮತ್ತು ಆಧ್ಯಾತ್ಮಿಕ ಭೂಮಿಕೆಯನ್ನು ಕೊಟ್ಟಂತ ವಿನೋಬಾ ಭಾವೆ ಅವರು ನಮ್ಮ ನಡುವೆ ಇದ್ದಾರೆ. ಬಿಜೆಪಿಯವರು ಓದೋದೂ ಇಲ್ಲ, ಜಪವೂ ಇಲ್ಲ, ಬಾವುಟ ಮಾತ್ರ ರಸ್ತೆ ಮೇಲೆ ಬೀಸ್ತಾರೆ. ಅವರಿಗೆ ಅವ್ರು ಮನೆಯೊಳಗೆ ಪೂಜೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ರಸ್ತೆ ಮೇಲೆ ಮಾತ್ರ ಭಾರಿ ಪೂಜೆ ಮಾಡಿದವ್ರಂಗೆ ಶೋ ಕೊಡ್ತಾರೆ. ಮನೆಯೊಳಗೆ ಭಕ್ತಿಯನ್ನು ಪ್ರಕಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ರಸ್ತೆ ಅಂತೂ ದೇವರಂತ ನಿಲ್ಲಿಸಿದ್ದಾರೆ. ಹಿಂದೂ ದೇವರುಗಳ ಮೇಲಿನ ನಂಬಿಕೆ ಶ್ರದ್ಧೆಯನ್ನ ರಸ್ತೆ ಮೇಲೆ ತಂದು ಅದನ್ನ ಬೀದಿರಂಪ ಮಾಡಿರ್ತಕ್ಕಂಥ ಏನಾದರೂ ಅಪಕೀರ್ತಿ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಜೊತೆಗೆ RSS ಗೆ ಅದು ಸಲ್ಲುತ್ತೆ ಅನ್ನುವಂಥದ್ದು. ನಾನು ನಿಮ್ಮ ಗೆಳೆಯರ ಹತ್ರ ಒಂದು ಪ್ರಶ್ನೆ, ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ರೆ, ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ BSPO SPO ಅಧಿಕಾರದಲ್ಲಿ ಇದ್ದಿದ್ರೆ ಅಥವಾ AAP ಅಧಿಕಾರದಲ್ಲಿ ಇದ್ದಿದ್ರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಅಥವಾ UPA ಅಧಿಕಾರದಲ್ಲಿ ಇದ್ದು ಈ ಹಗರಣ ನಡೆದಿದ್ರೆ ನಿಮ್ಮ ವೇದವ್ಯಾಸ ಕಾಮತ್ರು ಮಂಗಳೂರಿನ ರಸ್ತೆ ಮೇಲೆ ಉರುಳು ಸೇವೆ ಮಾಡ್ತಿದ್ರ ಎಲ್ಲ ಹೇಳಿ. ಶೋಭಾ ಕರಂದ್ಲಾಜೆ ಅವರು ಒಂದ್ ದಿಕ್ಕಿನಿಂದ, ಸದಾನಂದ ಗೌಡರು ಒಂದ್ ದಿಕ್ಕಿನಿಂದ ಬಂದು ಗಲಾಟೆ ಮಾಡ್ತಿದ್ರೆ ಎಲ್ಲ ಹೇಳಿ. ಮಾಜಿ ಸಂಸದರಾದಂತ ನಳಿನ್ ಕುಮಾರ್ ಕಟೀಲ್ ಅವರು ಬಟ್ಟೆ ಹರ್ಕೊಂಡು ಕೂಗಾಡ್ತಿದ್ರ ಎಲ್ಲ ಹೇಳಿ. ಎದೆ ಒಡ್ಕೊಂಡು ಬೀದಿ ಮೇಲೆ ತಿರುಗ್ತಿದ್ರ ಎಲ್ಲ ಹೇಳಿ. ಈಗ ಯಾಕೆ ಮೌನವಾಗಿ ಕೂತಿದ್ದಾರೆ ಇವರೆಲ್ಲರೂ ಅಂತ. ಅವರೆಲ್ಲರೂ ಪಂಜಿನ ಮೆರವಣಿಗೆಯನ್ನು ಮಾಡ್ಲಿ. ರಾಮ ಮಂದಿರದ ದೇಣಿಗೆ ಲೂಟಿ ಆದವರ ಬಗ್ಗೆ ಕಾನೂನು ಕ್ರಮ ಆಗಬೇಕು ಅಂತ ಪಂಜಿನ ಮೆರವಣಿಗೆ ಮಾಡ್ಲಿ, ನೇತೃತ್ವ ತಗೊಳ್ಳಿ. ಅವ್ರ ಹಿಂದ್ಗಡೆ ನಾವು ಬೇಕಾದ್ರೆ ಹೋಗೋಣ, ಅದನ್ನು ಮಾಡಕ್ ತಯಾರಿದ್ದಾರೆ. ಈಗ ಯಾಕೆ ಮೌನವಾಗಿದ್ದಾರೆ? ಈಗ ಅದು ಲೂಟಿ ಅಂತ ಅನಿಸ್ಲಿಲ್ವಾ? ದ್ರೋಹ ಅಂತ ಅನಿಸ್ಲಿಲ್ವಾ? ನಂಬಿಕೆ ಮೇಲಿನ ದಾಳಿ ಅಂತ ಅನಿಸ್ತಾ ಇಲ್ವಾ ಇವರಿಗೆ? ಅಂದ್ರೆ ಇವರು ಚುನಾವಣಾ ರಾಜಕಾರಣಕ್ಕೆ ಇವರು ತಿಂದ್ರೆ ಚಂದ, ಇವರು ತಿಂದ್ರೆ ಅದು ಭಕ್ತಿಯ ಭಾಗ. ಇವರು ತಿಂದ್ರೆ ಬೇರೆಯವ್ರ ಕಾಲದಲ್ಲಿ ಆಗದೇ ಇರುವ ಆರೋಪಕ್ಕೂ ಸಹಿತ ಆರೋಪ ಮಾಡಿ. ಅದರಿಂದ UPA ಕಾಲದಲ್ಲಿ ಹೇಗೆ ನಡೀತು, ಕಾಮನ್ವೆಲ್ತ್ ಹಗರಣ, 2G ಹಗರಣ, ಆಗ ಕಾಂಗ್ರೆಸ್ ಸರ್ಕಾರ ಹೇಗೆ ನಡ್ಕೊಳ್ತು, ಇವ್ರು ಹೇಗೆ ನಡ್ಕೊಳ್ತಿದ್ದಾರೆ ಅನ್ನೋದು ಮುಖ್ಯ. ಮುಂದುವರೆದ ಒಂದು ಪಾಯಿಂಟ್ ಹೇಳ್ತೀನಿ, ತಪ್ಪು ತಿಳ್ಬೇಡಿ. ಸೋಮನ್ ವಾಂಗ್ಚಕ್ ಇವತ್ತು 18ನೇ ದಿನದ ಉಪವಾಸ ಸತ್ಯಾಗ್ರಹದಲ್ಲಿ. ನಮ್ಮನ್ನು ಆಳ್ತಿದ್ದಂಥ ಬ್ರಿಟಿಷರು ಗಾಂಧಿ ಉಪವಾಸ ಕೂತ್ರೆ ಬಂದು ಗಾಂಧಿ ಯಾವ ವಿಚಾರಕ್ಕಾಗಿ ಉಪವಾಸ ಕೂತಿದ್ರಿ ಅಂತ ಕೇಳ್ತಾ ಇದ್ರು. ಹಾಗಾದ್ರೆ ಬ್ರಿಟಿಷ್ಗಿಂತ ಕೆಟ್ಟೋಗ್ಬಿಟ್ರ BJP ಅವರು? ವಾಂಗ್ಚುಕ್ ಅವ್ರು ಭಾರತೀಯರಲ್ವಾ? ಅವರು ನಮ್ಮ ದೇಶದ ಭಾರತೀಯಂಬೆಯ ಮಗ ಅಲ್ವಾ? ಅವ್ರು ಕೂತಿರೋ ವಿಚಾರ ಏನು? ನಮ್ಮ ಯುವ ವಿದ್ಯಾರ್ಥಿಗಳ ಬದುಕಿನ ಬಗ್ಗೆ ಕೂತಿದ್ದಲ್ವೇ? ಲೋಪವೆಗಿಸಿರ್ತಕ್ಕಂಥ ಶಿಕ್ಷಣ ಸಚಿವ ರಾಜೀನಾಮೆ ಕೊಡ್ಲಿ ಅಂತ ಕೂತಿಲ್ವೇ? ಇವತ್ತಿನವರಿಗೆ ಈ ದೇಶದ ಆಡಳಿತ ಹೋಗಿ ಆತ ನಿತ್ರಾಣಗೊಳ್ತಾ ಇದ್ರು ಸಹಿತ ನಿನ್ನೆಗೆ 8 kg 700 ಗ್ರಾಮ್ ತೂಕವನ್ನು ಅವ್ರು ಕಳ್ಕೊಂಡಿದ್ದಾರೆ. ಈಸ್ ನಾಟ್ ಕಾಂಗ್ರೆಸ್ ಆಕ್ಟಿವಿಸ್ಟ್. ಇವತ್ತಿಗೂ ಹೋಗಿ ಕೇಳ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಇವ್ರದ್ದು ಉತ್ತರ ಕೊಡಬೇಕು. ಹಾಗಾಗಿ ಇವರು ಗೊಂದಲಕಾರಿಯಾಗಿ ನಡ್ಕೊಳ್ತಿರ್ತಕ್ಕಂಥದ್ದು ಇವ್ರ ಎದುರುಗಡೆ. ಸೊ ಅದರಿಂದ BJP ಅವ್ರು ಪ್ರೆಸ್ ಮೀಟ್ ಕೈದು ಮಾಡ್ದಂಗಿದೆ ತುಂಬಾ ದಿವಸದಿಂದ. ಅವ್ರು ಪ್ರೆಸ್ ಮೀಟಲ್ಲಿ ಇದನ್ನ ಮಾತಾಡಬೇಕು. ರಾಮ ಮಂದಿರದ ಹಣ ಲೂಟಿ ಮಾಡಿದ್ದು ಮಾತಾಡುವೆ. ಮಂಗಳೂರಿನ ಜನ ದುಡ್ಡು ಕೊಟ್ಟಿಲ್ವೇ? ಎಲ್ಲ ಪಕ್ಷದವರು ಕೊಟ್ಟಿಲ್ವೇ? ಕೊಟ್ಟಿದ್ದಾರೆ. ಹಾಗಾಗಿದ್ರಿಂದ ಅವರಿಗೆ ಒಂದು ಬಾರಿ ದೊಡ್ಡದಾದಂಥ ನೈತಿಕ ಹೊಣೆಗಾರಿಕೆಯನ್ನು ಅವ್ರಿಗೆ ಪ್ರಕಟ ಮಾಡಬೇಕು. ಥ್ಯಾಂಕ್ ಯು. ಧನ್ಯವಾದ.